ಹೇ ನಮಸ್ಕಾರ, ನನ್ನ ಹೆಸರು ಶಶಿ ಶಿರುಗುಪ್ಪಿ. ನಾನು ಚೈನಾದಲ್ಲಿ ಇದ್ಬಿಟ್ಟು ಆಲ್ಮೋಸ್ಟ್ 18 ಇಯರ್ಸ್ ಆಯಿತು. ನಂದು ಶಶಿ 4X ಕನ್ನಡ ಅಂತ ಹೊಸ ಕನ್ನಡ ಚಾನಲ್ ಓಪನ್ ಮಾಡಿದ್ದೀನಿ ನಿಮಗೋಸ್ಕರ. ಆಮೇಲೆ ನಂದು ಇನ್ನೊಂದು ಚಾನಲ್ ಇದೆ, ಶಶಿ 4X, ಓನ್ಲಿ ಶಶಿ 4X ಅಂತ ಇದೆ. ಅದು ಮೇನ್ಲಿ ಇಂಗ್ಲೀಷ್ ಮತ್ತು ಹಿಂದಿಲಿ ಇರುತ್ತೆ. ದಟ್ ಇಸ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್. ಇದು ಶಶಿ 4X ಕನ್ನಡ ಬಂದ್ಬಿಟ್ಟು ನಮ್ಮ ಕನ್ನಡಿಗರಿಗೋಸ್ಕರ ನಾನು ಈ ಚಾನಲನ್ನು ಓಪನ್ ಮಾಡಿದ್ದೀನಿ. ದಯವಿಟ್ಟು ಸ್ವಲ್ಪ ನೋಡಿ ಸರ್, ಸಪೋರ್ಟ್ ಮಾಡಿ, ಹೆಲ್ಪ್ ಮಾಡಿ. ಅದೇನು ಬೇಕು ಆಗುತ್ತೆ ಅದು ಏನೇನು ಮಾಡಬೇಕು ಅನ್ನೋದೆಲ್ಲ ದಯವಿಟ್ಟು ಮಾಡಿಬಿಡಿ ಸರ್. ಸ್ವಲ್ಪ ಅದೊಂದು ಹೆಲ್ಪ್ ಆಗುತ್ತೆ ನಿಮ್ಮಿಂದ. ಸೊ ನಿಮ್ಮ ಹತ್ರ ಸಾಧಾರಣ ಎಲ್ಲರೂ ಹತ್ರ ಮೊಬೈಲ್ ಫೋನ್ ಅಂತೂ ಇರೋದು ಕಾಮನ್ ಆಗಿಬಿಟ್ಟಿದೆ. ಮೊಬೈಲ್ ಫೋನ್ ಇಲ್ಲದೆ ಜೀವನ ಇಲ್ಲ ಈಗಿನ ಕಾಲದಲ್ಲಿ. ಸೊ ಮೊಬೈಲ್ ಫೋನ್ ಇದೆ, ಆದರೆ ಒಳ್ಳೆ ಕ್ಯಾಮ್ರಾ ಇಲ್ಲ. ಓಕೆ, ಕ್ಯಾಮ್ರಾ ಇದೆ, DSLR ಕ್ಯಾಮ್ರಾ ಇದೆ. ಬಟ್ ಏನಾಗುತ್ತೆ ಅಂದರೆ ನಾವು ಯಾವುದೋ ಒಂದು ಫಂಕ್ಷನಲ್ಲಿ ಅಥವಾ ಎಲ್ಲೊಂದು ಒಂದು ಟ್ರಾವೆಲಿಂಗ್ ಹೋಗ್ಬೇಕಾದ್ರೆ ಸಡನ್ನಾಗಿ DSLR ಕ್ಯಾಮ್ರಾ ಇಟ್ಕೊಂಡು ಫೋಟೋ ಹೊಡೆಯೋಕ್ಕಾಗಲ್ಲ. ಏನಕ್ಕಂದರೆ ಅದಕ್ಕೆ ಕ್ಯಾಮ್ರಾ ಅಡ್ಜಸ್ಟ್ ಮಾಡಬೇಕು, ಲೈಟ್ ಸೆಟ್ಟಿಂಗ್ಸ್ ಕ್ಯಾಮ್ರಾ ಸೆಟ್ಟಿಂಗ್ಸ್ ಮಾಡಬೇಕು. ಆಮೇಲೆ ಬೇರೆ ಲೆನ್ಸ್ ಹಾಕಬೇಕು. ಅದು ತುಂಬ ಕಷ್ಟ ಆಗುತ್ತೆ. ಸಡನ್ನಾಗಿ ನಾನು ಎಲ್ಲೋ ನನ್ನ ಹತ್ರ ಒಂದು ಮೊಬೈಲ್ ಫೋನ್ ಇದೆ, ಅದರಲ್ಲಿ ನಾನು ಫೋಟೋ ಹೊಡೆದ್ರೆ ಅದರಲ್ಲಿ ಫೋಟೋ ಸರಿಯಾಗಿ ಬರೋಲ್ಲ. ವೀಡಿಯೋ ಮಾಡಿದ್ರೆ ತುಂಬ ಶೇಕಿಯಾಗಿ ವೀಡಿಯೋ ಬರುತ್ತೆ. ಹಾಗಾಗಿ ಸಾಮಾನ್ಯವಾಗಿ ನಿಮಗೆಲ್ಲರೂ ಗೊತ್ತಿರ್ಬೋದು, ಸ್ಯಾಮ್ಸಂಗ್ ಸ್ಯಾಮ್ಸಂಗ್ S5, S3, S5, S6 ಸುಮಾರು ಸೀರೀಸ್ ಬರ್ತಾ ಇದೆ. ಸೊ ಈ ವರ್ಷ 2021 ಈ ವರ್ಷದಿಂದ ಹೊಸ ಫೋನ್ ಬಿಟ್ಟಿದ್ದಾರೆ ಸ್ಯಾಮ್ಸಂಗ್ ಅವರು. ಸ್ಯಾಮ್ಸಂಗ್ ಗ್ಯಾಲಕ್ಸಿ S21 ಅಂತ. ಅದು ಸಖತ್ತಾಗಿದೆ ಫೋನ್. ಅದು ಫೋನ್ ಅಂದರೆ ಬೇಸಿಕ್ ಫೋನ್ ಫಂಕ್ಷನ್ಸ್ ಇದೆ. ಅದರಲ್ಲಿ ಕಾಲ್ ಮಾಡ್ಬೋದು, ಆಮೇಲೆ ಇಂಟರ್ನೆಟ್ ಬ್ರೌಸ್ ಮಾಡ್ಬೋದು, ಎಲ್ಲ ಬೇಸಿಕ್ ಫಂಕ್ಷನ್ ಇದೆ. ಆದರೆ ಕ್ಯಾಮ್ರಾದಲ್ಲಿ ಮಾತ್ರ ಇಮೇಜಿಂಗ್ ಪ್ರೊಸೆಸಿಂಗ್ ಮಾತ್ರ ತುಂಬ ಅಡ್ವಾನ್ಸ್ ಆಗಿದೆ, ಒಳ್ಳೆ ಸಖತ್ತಾಗಿದೆ. ಸರಿ, ಆ ಫೋನ್ ಬಗ್ಗೆ ಸ್ವಲ್ಪ ಇವತ್ತು ಹೇಳ್ತೀನಿ ನಾನು. ರಿವ್ಯೂ ಮಾಡೋಣ, ಆ ಫೋನಲ್ಲಿ ಏನೇನು ಸ್ಪೆಷಾಲಿಟಿ ಇದೆ, ಆಮೇಲೆ ಅದರದ್ದು ಕಾಸ್ಟ್ ಎಷ್ಟಾಗುತ್ತೆ ಫೋನು. ಇವತ್ತೇ ನಾನು ಹಾಂಗ್ಕಾಂಗಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡಿದ್ರೆ ಆ ಫೋನ್ ಕಾಸ್ಟ್ ಎಷ್ಟಾಗುತ್ತೆ ಅನ್ನೋದು ಅದೆಲ್ಲ ನಾನು ಹೇಳ್ತೀನಿ ಈ ವಿಡಿಯೋಲಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಸ್ಯಾಮ್ಸಂಗ್ S21 ಇದು 5G ಫೋನ್. ಅಂದರೆ ಫೋನ್ ಫಂಕ್ಷನ್ಸ್ ಅದು ಇದೆ, ಬದಲು ಇದು ಕ್ಯಾಮ್ರಾ ಮತ್ತು ಇಮೇಜಿಂಗ್ ಟೆಕ್ನಾಲಜಿ ಏನಿದೆಲ್ಲ ತುಂಬ ಅಡ್ವಾನ್ಸ್ ಆಗಿದೆ. ಇದರಲ್ಲಿ 108 ಮೆಗಾ ಪಿಕ್ಸೆಲ್ ಫೋಟೋ ಹೊಡಿಬೋದು. ಆಮೇಲೆ ಇದರಲ್ಲಿ ಸ್ಪೆಷಲ್ ಹೊಸ ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡಿದರೆ ಅದೇನಪ್ಪ ಅಂದರೆ ಮೊಸಾಯಿಕ್ ಟೆಕ್ನಾಲಜಿ ಅಂತಿದೆ. ಅದರಲ್ಲಿ ಏನಾಗುತ್ತೆ ಅಂದರೆ ಚಿಕ್ಕ ಪಿಕ್ಸೆಲ್ಸ್ಗಳಿರುತ್ತೆ. ಅದರಲ್ಲಿ ಸುಮಾರು ಪಿಕ್ಸೆಲ್ಸ್ ಹಾಕ್ಬಿಟ್ಟಿದ್ದಾನೆ. ನಾರ್ಮಲ್ ಆಗಿ ಎಷ್ಟು ಪಿಕ್ಸೆಲ್ಸ್ ಇರುತ್ತಲ್ಲ ಅದಕ್ಕಿಂತ 2x ಅಂದರೆ ಡಬಲ್ ಪಿಕ್ಸೆಲ್ಸ್ ಜಾಸ್ತಿ ಇದೆ. ಹಾಗಾಗಿ ನಿಮಗೆ 108 ಮೆಗಾ ಪಿಕ್ಸೆಲ್ ಒಂದು ಫೋಟೋ ಹೊಡೆದ್ರೆ ಅದು ಝೂಮ್ ಇನ್ ಮಾಡಿ ನೋಡಿಬಿಟ್ರೆ ನಿಮ್ಗೆ ಕ್ಲೀನಾಗಿ, ಫಾರ್ ಎಕ್ಸಾಂಪಲ್ ನಂದೇ ಫೋಟೋ ಹೊಡೆದ್ಬಿಟ್ರೆ ಕ್ಲೀನಾಗಿ ನನ್ನ ಕೆನ್ನೆಯಲ್ಲಿ ಎಷ್ಟು ಚಿಕ್ಕಿ ಇದೆ, ಎಷ್ಟು ಕೂದಲ ಇದೆ, ಎಲ್ಲ ಡೀಟೇಲ್ಸು, ಕ್ಲಾರಿಟಿ, ಟೆಕ್ಸ್ಚರ್ಸ್ ಎಲ್ಲ ಕ್ಲೀನಾಗಿ ಕಾಣುತ್ತೆ. ಈ ಥರ ಅದರಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಆಮೇಲೆ ಇದು ಸ್ಯಾಮ್ಸಂಗ್ S21 ಫೋನ್ ಇದೆಯಲ್ಲ, ಇದರಲ್ಲಿ ನೀವು ಲೋ ಲೈಟ್ ಫೋಟೋಗ್ರಫಿ ಇದು ಸಖತ್ತಾಗಿದೆ. ಇದರಲ್ಲಿ ನಾರ್ಮಲ್ ಕ್ಯಾಮ್ರಾ ತೊಗೊಳ್ಳಿ ಅಥವಾ ನಾರ್ಮಲ್ ಯಾವುದೇ ಮೊಬೈಲ್ ಫೋನ್ ತೊಗೊಳ್ಳಿ, ನೀವು ರಾತ್ರಿ ಟೈಮಲ್ಲಿ ಈ ಸ್ಟ್ರೀಟ್ ಲೈಟಲ್ಲಿ ಫೋಟೋ ಹೊಡೆದ್ರೆ ಅದರಲ್ಲಿ ನಾಯ್ಸ್ ಬರುತ್ತೆ. ನಾಯ್ಸ್ ಏನಪ್ಪ ಅಂದರೆ ಅದು ಗ್ರೇನ್ ಎಫೆಕ್ಟ್ ಅಂತಾರೆ. ಥರ ಚಿಕ್ಕಿ ಥರ ಚಿಕ್ಕದಾಗಿ ಒಂಥರ ಶೈನಿಂಗ್ ಸ್ಟಾರ್ಸ್ ಥರ ಬರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಗ್ರೇನ್ ಎಫೆಕ್ಟ್ ಅಂತಾರೆ. ಅದನ್ನು ಇವರು ಹೇಗೆ ಸಾಫ್ಟ್ವೇರಲ್ಲಿ ಅದನ್ನು ಕರೆಕ್ಷನ್ ಮಾಡಿದ್ದಾರೆ. ಅದು ಏನು ಹೊಸ ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂದರೆ ನೋನಾ ಬೈನಿಂಗ್ ಟೆಕ್ನಾಲಜಿ ಅಂತಿದೆ. ನೋನಾ ಬೈನಿಂಗ್ ಟೆಕ್ನಾಲಜಿ ಅಂದರೆ ಇವ್ರು ಏನು ಮಾಡಿದ್ದಾರೆ ಅಂದರೆ 9 ಪಿಕ್ಸೆಲ್ಸ್ನ ಕಂಬೈನ್ ಮಾಡಿ 1 ಪಿಕ್ಸೆಲ್ನ ರೆಡಿ ಮಾಡಿಬಿಟ್ಟು ಅದರಲ್ಲಿ ನಾಯ್ಸ್ ಎಲ್ಲ ಕರೆಕ್ಷನ್ಸ್ ಅಂದರೆ ನಾಯ್ಸ್ ಕರೆಕ್ಷನ್ ಮಾಡಿಬಿಡ್ತಾರೆ. ಸೊ ದೇ ಟೋಟ್ಲಿ ರಿಡ್ಯೂಸ್ ದ ನಾಯ್ಸ್. ರಾತ್ರಿ ಟೈಮಲ್ಲಿ ಒಂದು ನಾರ್ಮಲ್ ಸ್ಟ್ರೀಟ್ ರೋಡಲ್ಲಿ, ಈಗ ಬೆಂಗಳೂರಲ್ಲಿ ತಗೊಳ್ಳಿದ್ರು, ವಿಜಯನಗರಲ್ಲಿ ಒಂದು ಸ್ಟ್ರೀಟ್ ಲೈಟಲ್ಲಿ ಫೋಟೋ ಹೊಡೆದ್ರೆ ಸಖತ್ ಕ್ಲೀನಾಗಿ ಬರುತ್ತೆ ಫೋಟೋ. ಫುಲ್ ಎಲ್ಲ ಅದು ಡೀಟೇಲ್ಸು, ಟೆಕ್ಸ್ಚರ್ಸು, ಕ್ಲಾರಿಟಿ ಅಂದರೆ ಸೂಪರ್ ಕ್ಲಾರಿಟಿಯಾಗಿ ಫೋಟೋ ಬರುತ್ತೆ ಇದರಲ್ಲಿ. ಇದು ಲೋ ಲೈಟ್ ಫೋಟೋಗ್ರಫಿಯಲ್ಲಿ ಇಷ್ಟು ಅಡ್ವಾನ್ಸ್ ಆಗಿ ಮಾಡಿದಾರಲ್ಲ ಇವರು ಈ ಸ್ಯಾಮ್ಸಂಗ್ S21 ಫೋನಲ್ಲಿ. ನಾರ್ಮಲ್ ನಮ್ಮ ಹ್ಯೂಮನ್ ಐಸ್ಗೆ, ನಮ್ಮ ಕಣ್ಣಲ್ಲಿ ಕಾಣಲಾರದಂಥದ್ದು ಕತ್ಲಲ್ಲಿ ರಾತ್ರಿ ಟೈಮಲ್ಲಿ ಯಾವುದೋ ಒಂದು ಫಾರೆಸ್ಟ್ ಹೋಗ್ಬಿಟ್ಟು ಕತ್ಲಲ್ಲಿ ಅಥವಾ ಯಾವುದೋ ಒಂದು ಕೇವಲ್ ಹೋಗ್ಬಿಟ್ಟು ನಮ್ಗೆ ಕಾಣಲ್ಲ. ಅದು ನಾವು ಫೋಟೋ ಹೊಡೆದ್ರೆ ಅದು ಇವನು ನೋನಾ ಬೈನಿಂಗ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡ್ಬಿಟ್ಟು ಫುಲ್ಲು ಬ್ರೈಟ್ ಮಾಡಿಬಿಡುತ್ತೆ. ಇಮೇಜ್ನ ಕಂಪ್ಲೀಟ್ ಬ್ರೈಟ್ ಮಾಡಿ ನಿಮಗೆ ಏನಪ್ಪ ಒಳ್ಳೆ ಸಖತ್ತಾಗಿ ಡೇ ಲೈಟ್ ಥರ ಫೋಟೋ ಹೊಡಿದಾರಲ್ಲ ಆ ಥರ ಕಾಣುತ್ತೆ ನಿಮಗೆ. ಅಥವಾ ಫ್ಲ್ಯಾಶ್ ಲೈಟ್ ಹಾಕ್ಬಿಟ್ಟು ಎಕ್ಸ್ಟ್ರಾ ಅಡಿಷ್ನಲ್ ಲೈಟ್ ಹಾಕ್ಬಿಟ್ಟು ಫೋಟೋ ಹೊಡಿದಾರಲ್ಲ ಅಂತ ಆ ಥರ ಕಾಣುತ್ತದೆ. ಇವರು ಇದರಲ್ಲಿ ಇನ್ನೊಂದು ಇದು ನ್ಯಾನೋ ಬೈನಿಂಗ್ ಟೆಕ್ನಾಲಜಿ ಬಿಟ್ಬಿಟ್ಟು ಇನ್ನೊಂದು ಏನು ಮಾಡಿದ್ದಾರೆ ಅಂದರೆ, ನೀವು ಒಂದು ನೈಟ್ ಟೈಮಲ್ಲಿ ಸಖತ್ ಫುಲ್ ಡಾರ್ಕ್ನೆಸ್ಸಲ್ಲಿ ಒಂದು ಫೋಟೋ ಹೊಡೆದ್ಬಿಟ್ರೆ ಕ್ಲಿಕ್ ಮಾಡಿದ ತಕ್ಷಣ ಅದು ಸುಮಾರು ಫ್ರೇಮ್ಸ್ನ ಫೋಟೋ ಹೊಡ್ಕೊಂಡ್ಬಿಟ್ಟು ಅದನ್ನು ಪ್ರೊಸೆಸ್ ಮಾಡಿ ನಿಮಗೆ ಒಳ್ಳೆ ಕ್ಲಾರಿಟಿ ಬ್ರೈಟ್ ಇಮೇಜ್ ಮಾಡಿ ಕೊಟ್ಬಿಡುತ್ತೆ. ಅದರಲ್ಲಿ ನಿಮಗೆ ಸೂಪರ್ ಕ್ಲಾರಿಟಿ ಇರುತ್ತೆ, ಇಮೇಜ್ ಬ್ಲರ್ ಇರೋಲ್ಲ, ಆಮೇಲೆ ಗ್ರೇನ್ ಎಫೆಕ್ಟ್ ನಾಯ್ಸ್ ಇರೋಲ್ಲ. ಅದರಲ್ಲಿ ಒಳ್ಳೆ ಕ್ಲಾರಿಟಿ ಇಮೇಜ್ ಬರುತ್ತೆ. ಇದರಲ್ಲಿ ಝೂಮ್ ಟೆಕ್ನಾಲಜಿ, ಝೂಮ್ ಎಫೆಕ್ಟ್ ಏನಂದರೆ 10x ಆಪ್ಟಿಕಲ್ ಝೂಮ್ ಇಟ್ಟಿದ್ದಾರೆ ಇದರಲ್ಲಿ.
10x ಆಪ್ಟಿಕಲ್ ಝೂಮು, ಆಮೇಲೆ ಸಾಫ್ಟ್ವೇರ್ ಡಿಜಿಟಲ್ ಝೂಮ್ ಎರಡೂ ಸೇರಿಕೊಂಡು ನಿಮಗೆ 100 ಟೈಮ್ಸ್ ಝೂಮ್ ಮಾಡಿಕೊಟ್ಬಿಡುತ್ತೆ. ನೀವು ನಾರ್ಮಲಾಗಿ ಝೂಮ್ ಮಾಡಿಬಿಟ್ಟು ಫೋಟೋ ಹೊಡೆದ ತಕ್ಷಣ ಏನಾಗುತ್ತೆ, ಫುಲ್ಲು ನೀವು ಕ್ಲೋಸಪ್ ಝೂಮ್ ಮಾಡಿದರೆ ಅದು ಇಮೇಜ್ ಹತ್ರ ಬ್ಲರ್ ಆಗುತ್ತೆ. ಆಮೇಲೆ ಝೂಮ್ ಮಾಡೋ ಟೈಮಲ್ಲಿ, ಫೋಟೋ ಹೊಡೋ ಟೈಮಲ್ಲಿ ಅಥವಾ ವೀಡಿಯೋ ತೊಗೊಳ್ಳೋ ಟೈಮಲ್ಲಿ ನೀವು ಶೇಕಿ ಇಮೇಜ್ ಬರುತ್ತೆ. ಇದನ್ನು ಇವರು ಸಾಫ್ಟ್ವೇರಲ್ಲಿ ಅಲ್ಗೋರಿದಮ್, ಒಂದು ಒಳ್ಳೆ ಸ್ಪೆಷಲ್ ಅಲ್ಗೋರಿದಮ್ ಬರೆದಿದ್ದಾರೆ. ಅದು ಸಾಫ್ಟ್ವೇರಲ್ಲಿ ಅದೆಲ್ಲ ಫೋಟೋಸ್ನ ಡೀಟೇಲ್ಸು ಕ್ಲಾರಿಟಿ ಎಲ್ಲ ತೊಗೊಂಬಿಟ್ಟು ಕ್ಲೀನಾಗಿ ಒಳ್ಳೆ ಇಮೇಜು ಮತ್ತು ವಿಡಿಯೋ ಕ್ವಾಲಿಟಿ ಕೊಡುತ್ತೆ. ಆಮೇಲೆ ಇದರಲ್ಲಿ ಇನ್ನೊಂದು ಝೂಮ್ ಟೆಕ್ನಾಲಜಿ ಹೇಗಿದೆಯಪ್ಪ ಅಂದರೆ, ಅಷ್ಟೆಲ್ಲ ಝೂಮ್ನ, ಆಪ್ಟಿಕಲ್ ಝೂಮ್ನ ಒಂದು ಚಿಕ್ಕ ಫೋನಲ್ಲಿ ಹಾಕಕ್ಕೆ ಆಗುತ್ತಾ? ಅದಾಗಲ್ಲ. ಅದು ಇವರು ಏನು ಮಾಡಿದ್ದಾರೆ ಅಂದರೆ, ಒಳಗಡೆ 2 ಪ್ರಿಸಮ್ ಇಟ್ಟಿದ್ದಾರೆ, ಚಿಕ್ಕದು ಪ್ರಿಸಮ್ ಇಟ್ಟಿದ್ದಾರೆ. ಅದು ಲೈಟ್ ಒಂದು ಪ್ರಿಸಮಲ್ಲಿ ರಿಫ್ಲೆಕ್ಟ್ ಆಗಿ ಇನ್ನೊಂದು ಪ್ರಿಸಮಲ್ಲಿ ಬರುತ್ತೆ. ಸೊ ಈ ಪ್ರಿಸಮಲ್ಲಿ ಒಂದು ಝೂಮ್ ಇನ್ ಮಾಡ್ತಾನೆ. ಅಂದರೆ ನೀವು ಫಾರ್ ಎಕ್ಸಾಂಪಲ್ ಒಂದು ಮಿರರ್ ತೊಗೊಳ್ಳಿ, ಕನ್ನಡಿ ತೊಗೊಂಬಿಟ್ಟು ನೀವು ಕನ್ನಡಿಯಲ್ಲಿ ಈ ಥರ ಇಟ್ಕೊಂಡ್ಬಿಟ್ಟು ಇಮೇಜಲ್ಲಿ ನೋಡಿ ಕನ್ನಡಿಯಲ್ಲಿ, ಆಮೇಲೆ ಇಲ್ಲಿಂದ ನೀವು ಝೂಮ್ ಮಾಡಿ. ಸೊ ಅದಕ್ಕೆ ಎಷ್ಟು ಕ್ಲಾರಿಟಿ ಸಿಗುತ್ತಲ್ಲ ಒಂದು ಮಿರರಲ್ಲಿ, ಅದೇ ಟೆಕ್ನಾಲಜಿ ಇದರಲ್ಲಿದೆ, ಅಷ್ಟೇ ಕ್ಲಾರಿಟಿ ನಿಮಗೆ ಇಲ್ಲಿ ಸಿಗುತ್ತೆ. ಸಾಧಾರಣವಾಗಿ ಈಗ ನೋಡಿ, ನನ್ನ ಹತ್ರ ಒಂದು ಒಳ್ಳೆ ಡಿಜಿಟಲ್ ಕ್ಯಾಮ್ರಾ ಇದೆ, ನಿಕಾನ್ 700D ಫುಲ್ ಫ್ರೇಮ್, ಒಳ್ಳೆ ಕ್ಯಾಮ್ರಾ, ಅದು ಸಖತ್ತಾಗಿ ಬರುತ್ತೆ ಫೋಟೋಗ್ರಫಿ. ಬಟ್ ಅದರಲ್ಲಿ ವೀಡಿಯೋ ಇಲ್ಲ. ಮತ್ತು ಅದಕ್ಕೆ ನಾನು ಬೇರೆ ಲೆನ್ಸ್ ತೊಗೊಂಡಿದ್ದೀನಿ, 85mm ಲೆನ್ಸು, ಆಮೇಲೆ 10mm ವೈಡ್ ಆ್ಯಂಗಲ್ ಲೆನ್ಸು, ಸುಮಾರು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಓಕೆ, ಆಮೇಲೆ ಮತ್ತೊಂದು ಇನ್ನೊಂದು ಕ್ಯಾಮ್ರಾ ತೊಗೊಂಡಿದ್ದೀನಿ, ನಿಕಾನ್ EOS ಮಿರರ್ಲೆಸ್ ಕ್ಯಾಮ್ರಾ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ವೀಡಿಯೋ ಮಾಡಬೇಕಂದ್ರೆ ಸ್ವಲ್ಪ ಶೇಕಿ ಬರುತ್ತೆ. ಅದು ಶೇಕಿ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಒಂದು ಗಿಂಬಲ್ ತೊಗೊಂಡಿದ್ದೀನಿ. ನೋಡಿ, ನಾನು ಎಷ್ಟು ದುಡ್ಡು ಇನ್ವೆಸ್ಟ್ ಮಾಡಿದ್ದೀನಿ ನಾನು ಇದರಲ್ಲಿ. ಒಂದು ನಿಕಾನ್ ಕ್ಯಾಮ್ರಾ, ಫೋಟೋಗೋಸ್ಕರ ನಿಕಾನ್ ಕ್ಯಾಮ್ರಾ ಇದೆ, ಆಮೇಲೆ ವೀಡಿಯೋಗೋಸ್ಕರ ಒಂದು ಕ್ಯಾನಾನ್ ಕ್ಯಾಮ್ರಾ ಇದೆ, ಅದು ಸುಮಾರು ಲೆನ್ಸ್ ಬೇರೆ ಇದೆ, ಆಮೇಲೆ ಇದೊಂದು ಗಿಂಬಲ್ ಬೇರೆ ಇದೆ, ಶೇಕಿ ವೀಡಿಯೋ ಬರಬಾರ್ದು ಅಂತ ಹೇಳ್ಬಿಟ್ಟು ಗಿಂಬಲ್ ಇದೆ. ಇದೆಲ್ಲ ನಾನು ಲೆಕ್ಕ ಹಾಕಿದರೆ ಸುಮಾರು ಒಂದು 2 ಲಕ್ಷ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ನಾನು. ಅದೇ ಇದು ಫೋನ್ ಇದೆಯಲ್ಲ, ಸ್ಯಾಮ್ಸಂಗ್ S21 ಇದೆಯಲ್ಲ, ಇದು ಫೋಟೋಗ್ರಾಫರ್ಸ್ ಪ್ಯಾರಡೈಸ್ ಫೋನ್ ಅಂತ ಹೇಳ್ಬೋದು. ಅಥವಾ ಬಿಗಿನರ್ಸ್ಗೂ ಇದು ಒಳ್ಳೆ ಫೋಟೋಗ್ರಫಿ, ಬಿಗಿನರ್ಸ್ಗೂ ಇದು ಒಳ್ಳೆ ಕ್ಯಾಮ್ರಾ ಆ್ಯಂಡ್ ಫೋನು ಅಂತ ಹೇಳ್ಬೋದು ನಾನು. ಸೊ ಇದ್ರ ಕಾಸ್ಟ್ ನಾನು ಇವತ್ತೇ ನಾನು ಹಾಂಗ್ಕಾಂಗಲ್ಲಿ ಹೋಗಿ ಪರ್ಚೇಸ್ ಮಾಡಿದರೆ, ಹಾಂಗ್ಕಾಂಗ್ ಡಾಲರ್ ಹೇಳ್ತೀನಿ, $6,000 ಹಾಂಗ್ಕಾಂಗ್ ಡಾಲರಿಂದ ಹಿಡ್ಕೊಂಡು $10,700 ಹಾಂಗ್ಕಾಂಗ್ ಡಾಲರ್ವರೆಗೂ ಇದೆ. ಅಂದರೆ ಒಂದು ಇಂಡಿಯನ್ ರುಪೀಸಲ್ಲಿ 60,000 ಹಿಡ್ಕೊಂಡು 1,06,000 ಅಥವಾ 1,10,000 ಅಂತ ಹೇಳ್ಬೋದು, ರೌಂಡ್ ಆಫ್. ಅಷ್ಟು ರೇಂಜಲ್ಲಿ ನಿಮಗೆ ಸಿಗುತ್ತೆ ಫೋನ್. ಒಳ್ಳೆ ಫೋನ್ ರೀ ಇದು. ನೀವು ಅಂದರೆ ನಾನು ರೆಕಮೆಂಡ್ ಮಾಡ್ತೀನಿ ಇದು ಪರ್ಚೇಸ್ ಮಾಡೋಕ್ಕೆ. ಬಟ್ ನಮ್ಮ ಟೈಮಲ್ಲಿ ಇದೆಲ್ಲ ಇದ್ದಿಲ್ಲ, ಹಾಗಾಗಿ ನಾನು ಕ್ಯಾಮ್ರಾ, ಡಿಜಿಟಲ್ ಕ್ಯಾಮ್ರಾ, ಆಮೇಲೆ ಗಿಂಬಲ್ಲು, ಅದನ್ನು ಸುಮಾರು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದೀನಿ ನಾನು. ಸೊ ಹಾಗಾಗಿ ನಾನು ಒಂದು ನಾರ್ಮಲ್ ಫೋನೇ ಯೂಸ್ ಮಾಡ್ತಾಯಿದ್ದೀನಿ. ಬಟ್ ಬಿಗಿನರ್ಸ್ಗೆ ನಿಜವಾಗ್ಲೂ ನಿಮಗೆ ಫೋಟೋಗ್ರಫಿ ಅಥವಾ ವಿಡಿಯೋಗ್ರಫಿ ಅಥವಾ ಯೂಟ್ಯೂಬ್ ಕ್ರಿಯೇಟರ್ಸ್ ನೀವು ಮಾಡಬೇಕಂದ್ರೆ ನೀವು ಸ್ಯಾಮ್ಸಂಗ್ S21 ಇನ್ವೆಸ್ಟ್ ಮಾಡೋಕ್ಕೆ ಇಟ್ಸ್ ವರ್ತ್ ಬೈ. ನೀವು ಒಂದನ್ನು ಪರ್ಚೇಸ್ ಮಾಡ್ಬೋದು. ಇದರಿಂದ ಏನು ನಿಮಗೆ ಲುಕ್ಸಾನ್ ಅಂತೂ ಆಗಲ್ಲ, ಏನು ಲಾಸ್ ಇಲ್ಲ ಇದರಲ್ಲಿ. ಓಕೆ ಸರ್. ಸೊ ಐ ಹೋಪ್ ನಂದು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಇನ್ನೊಂದ್ಸಲ ಕೇಳ್ಕೊತೀನಿ, ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾರ್ವರ್ಡ್ ಮಾಡಿ, ಲೈಕ್ ಮಾಡಿದ್ದು ಏನು ಮಾಡ್ತಿರೋ, ಏನೇನು ಮಾಡಬೇಕಾಗುತ್ತೋ ಅದನ್ನೆಲ್ಲ ಮಾಡಿಬಿಡಿ ಸರ್. ಅಲ್ಲಿವರೆಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹ್ಯಾವ್ ಅ ನೈಸ್ ಲೈಫ್. ಪ್ಲೀಸ್ ಕೇರ್ ಮಾಡ್ಕೊಳ್ಳಿ, ಮಾಸ್ಕ್ ಹಾಕ್ಕೊಳ್ಳಿ, ಕೇರ್ ತಗೊಳ್ಳಿ. ಹ್ಯಾವ್ ಅ ನೈಸ್ ಆ್ಯಂಡ್ ಸೇಫ್ ಲೈಫ್. ಬಾಯ್.